ಸರ್ ನಮಸ್ತೆ. ಇದು ಮಹೀಂದ್ರಾ ಟ್ರ್ಯಾಕ್ಟರ್, ನಮ್ಮ ಮಹೀಂದ್ರಾ ಕಂಪ್ನಿಯಿಂದ 24 HP ಟ್ರ್ಯಾಕ್ಟರನ್ನು ನಾವು ಆಲ್ರೆಡಿ ಲಾಂಚ್ ಮಾಡಿದ್ದೀವಿ. ಈ 24 HP ಟ್ರ್ಯಾಕ್ಟರ್ ಮಹೀಂದ್ರಾ ಜಿವೋ 245DI 4 ವೀಲ್ ಡ್ರೈವ್ ಆಪ್ಷನ್ ಇದೆ. 4 ಚಕ್ರದಲ್ಲಿ ಗಾಡಿಯಲ್ಲಿ ಮುಂದೆ ಸಾಗ್ಬೋದು. ಇದರಲ್ಲಿ ಉತ್ತಮವಾಗಿ ಕೆಲಸವನ್ನು ನಿರ್ವಹಿಸ್ಬೋದು. ಇದರಲ್ಲಿ ಕಲ್ಟಿವೇಟರು ಮತ್ತು ರೋಟಾವೇಟರ್ ಮತ್ತು ಬಂಡ್ ಮೇಕರ್ ಅಂತ ಕರಿತೀವಿ, ಅದಕ್ಕೆ ಯೂಸ್ ಮಾಡ್ಬೋದಾಗಿದೆ. ಇದು 8 ಫಾರ್ವರ್ಡ್ ಗೇರ್ ಮತ್ತು 4 ರಿವರ್ಸ್ ಗೇರ್ನ ಹೊಂದಿದೆ ಮತ್ತು 4 ವೀಲ್ ಡ್ರೈವ್ನ ಹೊಂದಿದೆ. ಆಯಿಲ್ ಇಮ್ಮರ್ಸ್ಡ್ ಬ್ರೇಕ್ ಮತ್ತು ಪವರ್ ಸ್ಟೇರಿಂಗನ್ನು ಹೊಂದಿದೆ ಈ ಟ್ರ್ಯಾಕ್ಟರ್. ಮತ್ತು ಇದು PTO HP ಬಂದು 22 HP PTO ಸಿಗುತ್ತದೆ. ಸ್ಟ್ಯಾಂಡರ್ಡ್ 540 RPM ಅಲ್ಲಿ 24-22 HP ಔಟ್ಪುಟ್ನ ನಾವು ಇದರಿಂದ ತಗೋಬೋದಾಗಿದೆ. ಇದು ತೋಟದಲ್ಲಿ ಮತ್ತು ಬಾಳೆ ತೋಟ ಮತ್ತು ಈ ಸಣ್ಣ ಸಣ್ಣ ಜಾಗಗಳಲ್ಲಿ ಕಲ್ಟಿವೇಷನ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ. ಈಗ ರೈತರಿಗೆ ಲೇಬರ್ ಸಿಗದೇ ಇರೋ ಕಾರಣದಿಂದ ಈ ಟ್ರ್ಯಾಕ್ಟರ್ನ ಒಬ್ಬ ಚಿಕ್ಕ ರೈತನೂ ಕೂಡ ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದಾಗಿದೆ, ಉಪಯೋಗಿಸ್ಕೋಬೋದಾಗಿದೆ. ಆಲ್ಮೋಸ್ಟ್ ಆಲ್ ಈ ಟ್ರ್ಯಾಕ್ಟರ್ಗಳು ತುಂಬ ನಮ್ಮ ಶಿವಮೊಗ್ಗದ ಕಡೆ ಮತ್ತು ನಮ್ಮ ಅಡಿಕೆ ತೋಟ ಮತ್ತು ಬಾಳೆ ತೋಟಗಳು ಎಲ್ಲೆಲ್ಲಿ ಜನಗಳು ಯೂಸ್ ಮಾಡ್ತಾ ಇದ್ದಾರೆ, ಆ ಒಂದು ಬೆಳೆಯನ್ನು ಬೆಳೀತಾ ಇದ್ದಾರೆ, ಅಲ್ಲಿ ಈ ಟ್ರ್ಯಾಕ್ಟರ್ಗಳನ್ನ ಉಪಯೋಗಿಸ್ತಾ ಇದ್ದಾರೆ. ಹಿಂದೆ ಟ್ರಿಲ್ಲರ್ಗಳನ್ನ ಉಪಯೋಗಿಸ್ತಾ ಇದ್ದರು. ಅದ್ರ ಬದಲು ಈ ಮಿನಿ ಟ್ರ್ಯಾಕ್ಟರ್ ರೈತರಿಗೆ ತುಂಬ ಅನುಕೂಲವನ್ನು ಮಾಡಿಕೊಟ್ಟಿದೆ. ನಾವು ತಿಂಗಳಲ್ಲಿ ಇದು 2ರಿಂದ 3 ಟ್ರ್ಯಾಕ್ಟರ್ಗಳನ್ನ ಈ ನಮ್ಮ ಚಾಮರಾಜನಗರ ತಾಲೂಕಲ್ಲಿ ನಾವು ಇದನ್ನು ಮಾರಾಟ ಮಾಡ್ತಾ ಇದ್ದೇವೆ. ಉತ್ತಮ ಪ್ರತಿಕ್ರಿಯೆ ರೈತರಿಂದ ಬರ್ತಾ ಇದೆ. ಒಳ್ಳೆಯ ಉತ್ತಮವಾದ ಬೆಲೆಯಲ್ಲಿ ಈ ಟ್ರ್ಯಾಕ್ಟರ್ ಲಭ್ಯವಿದೆ. ಇದರ ಬೆಲೆ ಎಷ್ಟಾಗಿದೆ? ಇದರ ಬೆಲೆ ಆನ್ ರೋಡ್ ಪ್ರೈಸ್ ಬಂದು 5,40,000ವರೆಗೂ ಇದೆ ಸರ್. ಇದರಲ್ಲಿ ಏನೇನು ಅಟ್ಯಾಚ್ಮೆಂಟ್ ಮಾಡ್ತೀವಿ? ಇದರಲ್ಲಿ ಟ್ರೈಲರ್ ಅಟ್ಯಾಚ್ಮೆಂಟ್ ಮಾಡ್ಬೋದು. ಮಿನಿ ಟ್ರೈಲರ್ ಇದಕ್ಕೆ ಸ್ಪೆಸಿಫಿಕ್ ಆಗಿ ಯೂಸ್ ಮಾಡ್ಬೋದು. ನಿಮಗೆ ಅದರಲ್ಲಿ 9 ಟನ್ಗಳಷ್ಟು ಟ್ರೈಲರ್ಗೆ ಕಬ್ಬನ್ನು ಹಾಕ್ಕೊಂಡು ನೀವು ಗದ್ದೆಯಿಂದ ರೋಡಿಗೆ ತರಬಹುದಾಗಿದೆ. ಆಲ್ರೆಡಿ ಇದನ್ನು ಉತ್ತರ ಕರ್ನಾಟಕದಲ್ಲಿ ಒಬ್ಬರು ಅದನ್ನು ಟ್ರಯಲ್ ಮಾಡಿ ಚೆಕ್ ಮಾಡಿದ್ದಾರೆ. 9 ಟನ್ನು ಲಿಫ್ಟ್ ಅಂದರೆ ಪುಲ್ಲಿಂಗ್ ಕೆಪಾಸಿಟಿಯನ್ನು ಮಾಡ್ತಾ ಇದೆ. ಇನ್ನು ಕ್ಲಚ್ನ ವಿಚಾರವಾಗಿ ಬಂದಿದ್ರೆ ಇದು ಸಿಂಗಲ್ ಫ್ರಿಕ್ಷನ್ ಕ್ಲಚ್ ಆಗಿದೆ. ಇದು ತುಂಬ ಸವೆತ ಕಮ್ಮಿ ಇರೋದ್ರಿಂದ ಒಳ್ಳೆ ವೋಲ್ವೋ ಕ್ಲಚ್ಚನ್ನು ಯೂಸ್ ಮಾಡ್ತಾ ಇದ್ದಾರೆ. ತುಂಬ ಸವೆತ ತುಂಬ ಕಡಿಮೆ ಇದೆ. ಆಲ್ಮೋಸ್ಟ್ ಆಲ್ 1000 ಅವರ್ಸ್ವರೆಗೆ ಕ್ಲಚ್ ಪ್ಲೇಟ್ಲಿ ಯಾವುದೇ ರೀತಿ ಸವೆತ ಕಾಣೋದಿಲ್ಲ. ಹಾಗಾಗಿ ಉತ್ತಮವಾದ ಕ್ಲಚ್ ಪ್ಲೇಟ್ನ ಹೊಂದಿರತಕ್ಕಂಥ ಮಹೀಂದ್ರಾ 245 ಜಿಯೋ ಟ್ರ್ಯಾಕ್ಟರ್ ಇದಾಗಿದೆ. ಈ ಟ್ರ್ಯಾಕ್ಟರ್ನ ಒಂದು ಫ್ಯೂಯಲ್ ಕೆಪಾಸಿಟಿ ಬಂದು 23 ಲೀಟ್ರು ಫ್ಯೂಯಲ್ ಕೆಪಾಸಿಟಿ ಇದೆ. ಮತ್ತು ಇದರಲ್ಲಿ ಒಂದು ಸ್ಲೈಡಿಂಗ್ ಗೇರ್ ಬಾಕ್ಸನ್ನು ಹೊಂದಿದೆ. ಕಾನ್ಸ್ಟೆಂಟ್ ಪ್ರೆಸ್ ಗೇರ್ ಬಾಕ್ಸನ್ನು ಯೂಸ್ ಮಾಡ್ಬೋದಾಗಿದೆ. ಮತ್ತು ಇದು 2300 RPM ಇದೆ ಇದರಲ್ಲಿ, ಹಾಗೂ 1366 CCಯನ್ನು ಹೊಂದಿದೆ ಇದು. ಮತ್ತು 2 ಸಿಲಿಂಡರ್ನ ಇಂಜಿನ್ ಆಗಿದೆ ಇದು. 2 ಸಿಲಿಂಡರ್ ಇಂಜಿನ್ ಇದ್ದರೆ ಕೂಲಿಂಗು ಮತ್ತು ಇದಕ್ಕೆ ದೊಡ್ಡವಾದ ಒಂದು ರೇಡಿಯೇಟರ್ ಇರೋದ್ರಿಂದ ವಾಟರ್ ಕೂಲ್ಡ್ ಕೂಲಿಂಗ್ ಇಲ್ಲಿ ಏರ್ ಕೂಲರ್ ಸರ್. ಇದು ಏರ್ ಕೂಲರ್ ಇಂಜಿನ್, ಇದು ಏರ್ ಡ್ರೈ ಕ್ಲೀನರ್ ಅಂತ ಕರಿತೀವಿ ಇದನ್ನು. ಈಸಿಯಾಗಿ ಗಾಳಿ ಹೋಗಲಿಕ್ಕೆ ಕೂಲಿಂಗ್ ಆಗ್ತದೆ. ಮತ್ತು 2 ಸಿಲಿಂಡರ್ ಇಂಜಿನ್ ಆಗಿದೆ ಇದು. 1366 CCಯನ್ನು ಹೊಂದಿದೆ. ಇದು ಬಂದು 24 HP ಟ್ರ್ಯಾಕ್ಟರ್ ಆಗಿರೋದ್ರಿಂದ 2300 RPM ಅಲ್ಲಿ ಟ್ರ್ಯಾಕ್ಟರ್ ರನ್ನಿಂಗ್ ಆದರೆ 540 RPM ಔಟ್ಪುಟ್ RPM PTO ಇಂದ ಸಿಗ್ತದೆ. ಇದರ ಉಪಯೋಗ ಏನಂತಂದರೆ ಟಿಲ್ಲರಲ್ಲಿ ಯೂಸ್ ಮಾಡುವಾಗ ಏನಾಗ್ತದೆ, ಕೈ ವೈಬ್ರೇಷನ್ ಬರೋದು, ಆರಾಮದಾಯಕವಾಗಿರೋದಿಲ್ಲ. ಯಾವುದೇ ಊರಿಗೆ ಡ್ರೈವ್ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇದರಲ್ಲಿ ಕಂಫರ್ಟ್ ಸೀಟ್ ಇದೆ ಮತ್ತು ಕಂಫರ್ಟ್ ಆಕ್ಸ್, ಇದರಲ್ಲಿ ಶಾಕ್ ಅಬ್ಸರ್ವರ್ ಇರೋದ್ರಿಂದ ಕೂತ್ಕೊಳ್ಳಲಿಕ್ಕೆ ಮತ್ತು ಡ್ರೈವ್ ಮಾಡಲಿಕ್ಕೆ ತುಂಬ ಈಸಿ ಇದೆ. ರೈತರಿಗೆ ಎಷ್ಟೇ ಹೊತ್ತು ಕೆಲಸ ಮಾಡಿದರೂ ಸಹ ಅವರಿಗೆ ಆಯಾಸ ಆಗೋದಿಲ್ಲ. ದಿನದಲ್ಲಿ ಒಂದು 8ರಿಂದ 10 ಗಂಟೆ ಆರಾಮಾಗಿ ಇದರಲ್ಲಿ ಕೆಲಸ ಮಾಡ್ಬೋದಾಗಿದೆ. ಮತ್ತು ಚಿಕ್ಕದಾದ ಕಡಿದಾದ ಜಾಗದಲ್ಲೂ ಸಹ ಇದು ಸ್ಟೇರಿಂಗ್ ಕಟ್ ಆಗೋದ್ರಿಂದ ಈಸಿಯಾಗಿ ಕಟ್ ಆಗ್ತದೆ. ಅದರಿಂದ ಪ್ರತಿಯೊಂದು ಜಾಗದಲ್ಲೂ ಈಸಿಯಾಗಿ ಕಟ್ ಆಗುವಂಥದ್ದು ರೈತರಿಗೆ ತುಂಬ ಅನುಕೂಲ ಇದೆ. ಒಂದು ಎಕರೆ ಉಳಬೇಕಂದ್ರೆ ಎಷ್ಟು ಫ್ಯೂಯಲ್ ಕನ್ಸಂಪ್ಷನ್? 1 ಎಕರೆಗೆ ಒಂದು ಫ್ಯೂಯಲ್ ಎಫೆಕ್ಟ್ ಯಾವುದು ಕನ್ಸಂಪ್ಷನ್ನ ನಾವು ಸ್ಪೆಸಿಫಿಕ್ ಆಗಿ ಹೇಳೋದಕ್ಕೆ ಬರೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ರೈತರು ಆ ಡ್ರೈವರ್ ಮೇಲೆ ಡಿಪೆಂಡ್ ಆಗುತ್ತೆ, ಮಣ್ಣಿನ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ನಮ್ಮ ಪ್ರಕಾರ 1 ಗಂಟೆ ಕೆಲಸ ಮಾಡಿದರೆ ಈ ಟ್ರ್ಯಾಕ್ಟರ್ ರೋಟಾವೇಟರ್ಗಾಗಲಿ ನೇಗಿಲಿಗಾಗಲಿ 1 ಲೀಟರ್ ಡೀಸೆಲ್ನ ಕನ್ಸಂಪ್ಷನ್ ಮಾಡ್ತಾ ಇದೆ. ಇದು ಶುಗರ್ ಕೇನಲ್ಲೂ ಗದ್ದೆಗಳಲ್ಲಿ ಯೂಸ್ ಮಾಡ್ಬೋದು. ಚಿಕ್ಕದಾದ ಕಡಿದಾದ ಜಾಗದಲ್ಲಿ ಒಳಗಡೆ ಹೋಗಲಿಕ್ಕೆ, ಕಳೆ ತೆಗೀಲಿಕ್ಕೆ ಈಸಿಯಾಗಿ ಈ ಟ್ರ್ಯಾಕ್ಟರ್ನ ಮೂವ್ ಮಾಡ್ಬೋದಾಗಿದೆ. ಜೊತೆಗೆ ರೋಟಾವೇಟರ್ನ ಹಾಕ್ಕೊಂಡು ಕಳೆಯನ್ನು ತೆಗಿಬೋದು. ಮತ್ತು ಬಂಡ್ ಮೇಕರ್ನು ಇದಕ್ಕೆ ಯೂಸ್ ಮಾಡಬೇಕಾಗಿದೆ. 3.5 ಅಡಿ ಒಳಗಡೆ ಆರಾಮಾಗಿ ಗಾಡಿ ಹೋಗುತ್ತೆ. ಆದ್ದರಿಂದ ಕಡಿದಾದ ಜಾಗದಲ್ಲೂ ಒಳಗಡೆ ಆರಾಮಾಗಿ ಕೆಲಸ ಮಾಡ್ಬೋದು. ಲಿಫ್ಟಿಂಗ್ ಕೆಪಾಸಿಟಿ ಬಂದು 750 kgಯನ್ನು ಇದು ಲಿಫ್ಟ್ ಮಾಡ್ಬೋದಾಗಿದೆ. ಇದು ಕಂಪನಿ ಒಂದು ರೆಕಮೆಂಡೆಡ್ 750, ಬಟ್ 1250 kgವರೆಗೂ ಇದು ರೈತರ ಹೊಲದಲ್ಲಿ ಲಿಫ್ಟ್ ಮಾಡುತ್ತೆ ಸರ್.
ಇದಕ್ಕೇನಾದ್ರು ಸಬ್ಸಿಡಿ ಇದೆಯಾ ಸರ್ ಗೌರ್ಮೆಂಟ್ ಇದರಿಂದ ಸಬ್ಸಿಡಿ ಕೆಲವೊಂದಕ್ಕೆ ಬರ್ತಾ ಇದೆ ಸರ್. 20 ಬಿಲೋ 80 HP ಆರ್ 20 HP ಮಾತ್ರ ಸಿಗ್ತಾ ಇದೆ. ಇದು 22 HP 24 HP ಆದ್ದರಿಂದ ಇದಕ್ಕೆ ಸಬ್ಸಿಡಿ ಇಲ್ಲ. ಸ್ಪ್ರೇಯರ್ ಎಲ್ಲ ಇದಕ್ಕೆ ಸ್ಪೇರ್ ಆಪ್ಷನು ಹಾಕ್ಬೋದು ಸರ್. ಸ್ಪೇರ್ನ ಹಿಂದುಗಡೆ ಈ PTOಗೆ ಫಿಟ್ಮೆಂಟ್ ಮಾಡಿ ಈ ಜಮೀನಲ್ಲಿ ಔಷಧಿ ಹೊಡಿಲಿಕ್ಕೆ ಸ್ಪೇರ್ ಆಗಿ ಯೂಸ್ ಮಾಡ್ಬೋದಾಗಿದೆ. ಅದು ನಿಮಗೆ ಎಲ್ಲ ಥರದ್ದು ಇದು ವೈನಾಡ್ ಸ್ಪೆಷಲ್ ಅಂತಲೇ ಯೂಸ್ ಮಾಡ್ತಾರೆ. ಈ ಒಂದು ಬಿಜಾಪುರದ ಕಡೆ ಅಲ್ಲಿ ದ್ರಾಕ್ಷಿ ಬೆಳೆಯತಕ್ಕಂಥ ಬೆಳೆಗಾರರು ಈ ಸ್ಪ್ರೇಯರ್ ಮಾಡಲಿಕ್ಕೆ ಔಷಧಿ ಹೊಡಿಲಿಕ್ಕೆ ಭಾಳ ಅನುಕೂಲವಾಗಿದೆ. ಅದು ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಇದು ಹೋಗ್ತಾ ಇದೆ. ಹಾಗಾಗಿ ಅಲ್ಲಿ ತುಂಬ ಜನ ಈ ಟ್ರ್ಯಾಕ್ಟರ್ಗಳನ್ನ ತಗೊಂಡಿದ್ದಾರೆ. ಇವಾಗ ಗಾಡಿ ಸ್ಟಾರ್ಟ್ ಆಗುತ್ತೆ ನೋಡಿ ಸರ್. ಇಲ್ಲಿ ನ್ಯೂಟ್ಲು ಬರುತ್ತೆ. ನ್ಯೂಟ್ಲು ಬಂದಮೇಲೆ ಏನಂತ ಬರುತ್ತಲ್ಲ, ಈ ನ್ಯೂಟ್ಲು ಬಂದಮೇಲೆ ಗಾಡಿ ಸ್ಟಾರ್ಟ್ ಮಾಡೋ ಕೀ ಆನ್ ಮಾಡೋದು. ಗಾಡಿ ಸ್ಟಾರ್ಟ್ ಆಗುತ್ತೆ. ಕ್ಲಚ್ ಅಪ್ಲೈ ಮಾಡಿ ಫಸ್ಟು ಇದು ಐಗೆ ಹಾಕಿದ್ರೆ ಸ್ಪೀಡಾಗಿ ಹೋಗುತ್ತೆ, ಲೋಗೆ ಹಾಕಿದ್ರೆ ನಿಧಾನಕ್ಕೆ ಹೋಗುತ್ತೆ, ಹಿಂದಕ್ಕೆ ಹಾಕಿದ್ರೆ ರಿವರ್ಸ್ಗೆ ಹೋಗುತ್ತೆ. ಇದು ನಾವು ಕ್ಲಚ್ ಹೊಡೆದ್ಬಿಟ್ಟು ಫಸ್ಟ್ ಗೇರ್ಗೆ ಹಾಕಿದ್ರೆ ಗಾಡಿ ಮೂವ್ ಆಗುತ್ತೆ. ಹಂಗೇನೆ ಸರ್, ಇದು 4 ವೀಲು, ಇದು 2 ವೀಲ್ ಇದೆ. ಈಗ ನಾವು ಉಳುಮೆ ಮಾಡ್ಬೇಕಾದ್ರೆ ಇದು 4 ವೀಲ್ಗೆ ಹಾಕೋಬೇಕು. ಇದಕ್ಕೆ ಮುಂದಕ್ಕೆ ಹಾಕೋಬೇಕು. ಇದನ್ನ ಮುಂದಕ್ಕೆ ನಿಧಾನಕ್ಕೆ ಹೋಗುತ್ತೆ. ಲೋ ಗೇರ್ಗೆ ಹಾಕೊಂಡ್ರೆ ಇಷ್ಟೇ ಹೋಗೋದು, ಅದು ಫಾಸ್ಟಾಗಿ ಹೋಗಲ್ಲ. ನೋಡಿ ಇದು ರಿವರ್ಸು. ಸ್ಲೋ ಮೋಷನಲ್ಲಿ ಗಾಡಿ ಓಡಿಸ್ತೀನಿ ನೋಡಿ. ಈಗ ಅಲ್ಲಿ ಲೋ ಗೇರ್ಗೆ ಹಾಕಿಬಿಟ್ಟಿದ್ದೀನಿ, ಫಸ್ಟ್ ಗೇರ್ಗೆ ಹಾಕಿ. ಟಿಲ್ಲಿಂಗ್ ಟೈಮಲ್ಲೆಲ್ಲ ಇದೆಲ್ಲ ಈ ಥರ ಮಾಡ್ಬೋದು. ಹಾಂ, ಮಾಡ್ಬೋದು. ಸರ್ ಇದು ರೆಡ್ ಇದೆಯಲ್ಲ, ಈ ರೆಡ್ ಇದೆಯಲ್ಲ, ಇದು ಉಳುಮೆ ಮಾಡಬೇಕಾದ್ರೆ ಮಣ್ಣಿಗೆ ತಕ್ಕಂತೆ ಡೀಪ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ರೆಡ್ಡು. ಬ್ಲ್ಯಾಕಲ್ಲಿ ಎತ್ತೋದು ಇಳಿಸೋದು ಇದು ಮಾಡ್ಕೊಳ್ಳೋದು. ಇದು ರಿವರ್ಸು, ಐ ಗೇರು, ಲೋ ಗೇರು, ನ್ಯೂಟ್ಲು. ಇದು ನ್ಯೂಟ್ಲಾದ್ರೇ ಗಾಡಿ ಸ್ಟಾರ್ಟ್ ಆಗೋದು. ನ್ಯೂಟ್ಲಾಗಲಿಲ್ಲ ಅಂದರೆ ಗಾಡಿ ಸ್ಟಾರ್ಟ್ ಆಗೋಲ್ಲ. ಚೌಕಿ ನಡಿಬೇಕಾಗಿದೆ. ಆಫ್ ಮಾಡ್ಬೇಕಾದ್ರೆ ಚೌಕ್ ಇಳಿಬೇಕು ಸರ್, ಇಷ್ಟೇ. ಸರ್ ಇದು ಕಾಲು ಲೀಟ್ರ್. ಇದು ಕಾಲಲ್ಲಿ ಐಡ್ಲಿಂಗ್ ಕೊಡೋದು, ಇದು ಕೈಯಲ್ಲಿ ಕೊಡೋದು ಸರ್. ನಾವು ಉಳುಮೆ ಮಾಡ್ಬೇಕಾದ್ರೆ ಇದನ್ನು ಹಿಂಗೆ ಕೊಟ್ಕೊಂಡು ಬಿಟ್ಬಿಡೋದು ಅಷ್ಟೇ. ಐಡ್ಲಿಂಗ್ ಎಷ್ಟು ಬೇಕೋ ಅಷ್ಟಕ್ಕೆ ಇಟ್ಕೊಂಡು. ನಾವು ಮಾಮೂಲಿ ರೋಟಾವೇಟ್ರ್ ಹೊಡಿಬೇಕು ಅಂದರೆ ಲೋ ಫಸ್ಟು ಇಲ್ಲ ಸೆಕೆಂಡ್ಗೆ ಹಾಕ್ಕೊಂಡು ರೋಟಾವೇಟ್ರ್ ಹೊಡಿಯೋದು. ಈಗ 4 ವೀಲೇ ಉಳುಮೆ ಮಾಡಬೇಕು. ಇದರಲ್ಲಿ 4 ವೀಲ್ ಗ್ರಿಪ್ ಇರ್ತದೆ. ಹಿಂದ್ಗಡೆ ಚಕ್ರ ಏನಾದರೂ ಊದ್ಕೋತು ಗ್ರಿಪ್ ಸಿಕ್ಕಲಿಲ್ಲ ಅಂದರೆ ಮುಂದ್ಗಡೆ ಚಕ್ರದಲ್ಲಿ ಗ್ರಿಪ್ ಇರುತ್ತೆ, ಎಳ್ಕೊಂಡು ಹೋಗುತ್ತೆ 4 ವೀಲ್ಗೆ. 4 ವೀಲ್ಗೆ ಹಾಕಲಿಲ್ಲ ಅಂತಂದರೆ ಅದೇನಾದ್ರು ಊದ್ಕೊಳ್ತು ಅಂತಂದರೆ ಸುತ್ತುತ್ತಾ ಇರುತ್ತೆ, ಗ್ರಿಪ್ ಸಿಗೋದಿಲ್ಲ. 4 ವೀಲ್ಗೆ ಹಾಕೊಂಡ್ರೆ ಎಳ್ಕೊಂಡು ಹೋಗುತ್ತೆ. 4 ವೀಲ್ಗೆ ಹೆಂಗೆ ಹಾಕೋದು? 4 ವೀಲ್ಗೆ ಇವಾಗ ಹಾಕಿದ್ದೀನಿ ಸರ್. 4 ವೀಲೇ ಈಗಿರೋದು. ಇದು ಹಿಂದ್ಗಡೆ 2 ವೀಲು. 4 ವೀಲ್ಗೆ ಹಾಕಿದ್ರೆ ಮುಂದ್ಗಡೆ ವೀಲು ಕೆಲಸ ಮಾಡುತ್ತೆ, ಗೇರಲ್ಲಿ ಕೆಲಸ ಮಾಡುತ್ತೆ. ಆವಾಗ ಏನಾಯ್ತದೆ, ಊದ್ಕೊಂಡ್ರು ಕೂಡ ಗಾಡಿ ಎಳ್ಕೊಂಡು ಹೋಗುತ್ತೆ ಸಲೀಸಾಗಿ. 2 ವೀಲೆಲ್ಲ ಹಾಕ್ತು ಅಂತಂದರೆ ಅದೇನಾದ್ರು ಊದ್ಕೋತು ಅಂದರೆ ಜರ್ಕ್ ಹೊಡಿತಾ ಇರ್ತದೆ ಅಲ್ಲೇ. 4 ವೀಲ್ ಇತ್ತು ಅಂತಂದರೆ ಆಟೋಮೆಟಿಕಾಗಿ ಎಳ್ಕೊಂಡು ಹತ್ಕೊಂಡು ಹೋಗುತ್ತೆ. ಆ ಥರ ನಿಲ್ಲಿಸ್ಬೇಕು ಅಂದರೆ ಕ್ಲಚ್ಚು ಬ್ರೇಕ್ ಎರಡೂ ಅಪ್ಲೈ ಮಾಡಬೇಕು, ಆವಾಗ ಗಾಡಿ ನಿಂತ್ಕೊಳ್ಳುತ್ತೆ. ಇದು ಹ್ಯಾಂಡ್ ಬ್ರೇಕ್ ಸರ್. ಇದು ಹ್ಯಾಂಡ್ ಬ್ರೇಕು. ಇದು ಹಿಂಗಿರ್ತದೆ, ಇದನ್ನು ಹಿಂಗೆ ಅಪ್ಲೈ ಮಾಡ್ಕೊಂಡ್ರೆ ಹ್ಯಾಂಡ್ ಬ್ರೇಕ್. ಅದು ಸ್ಟೇರಿಂಗ್ ತಿರ್ಗೋದು.
ಸರ್ ಇದು ಬಾಳೆ ತೋಟ, ಅಡಿಕೆ ತೋಟ, ಬೆಡ್ ಕಟ್ಟೋದಕ್ಕೆ ಇದಕ್ಕೆಲ್ಲ ಒಳ್ಳೆ ಗಾಡಿ ಇದು. ಆಮೇಲೆ ಟ್ರ್ಯಾಲಿ, ಮಿನಿ ಟ್ರ್ಯಾಲಿ ಹಾಕ್ಕೊಂಡು ತೆಂಗಿನ ತೋಟದಲ್ಲಿ ಕಾಯಿಗೆ ಬಿದ್ದರೆ ಕಾಯಿಗಳು ಹಾಕ್ಕೊಂಡು ಹುಡ್ಕೊ ಬರ್ಬೋದು, ಗೊಬ್ಬರ ಉಡ್ಬೋದು, ಎಲ್ಲಕ್ಕೂ ಯೂಸ್ ಆಗುತ್ತೆ ಸರ್ ಇದು. ತೋಟ